Hello guys, welcome back. So guys, ಲಾಸ್ಟ್ ಕ್ಲಾಸ್ ವರೆಗೆ ಟೂಲ್ಸ್ ಬಗ್ಗೆ ತಿಳ್ಕೊಂಡಿದ್ದೇವೆ. ಈ ಕ್ಲಾಸ್ ಅಲ್ಲಿ ಯೂನಿಟ್ ಸೆಟ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ಸ್ಟಾರ್ಟ್ ಡ್ರಾಯಿಂಗ್. ಸ್ಟಾರ್ಟ್ ಡ್ರಾಯಿಂಗ್ ಅಂತ ನಮ್ಮ ವರ್ಕ್ ಸ್ಪೇಸ್ ಓಪನ್ ಆಗುತ್ತೆ. ಸೊ ನೆಕ್ಸ್ಟ್ ಯೂನಿಟ್ ಸೆಟಪ್ ಹೆಂಗ್ ಮಾಡೋದು ಅಂದ್ರೆ, ಸೊ ಫಸ್ಟ್ ಯೂನಿಟ್ಸ್ ಅಂಡ್ ಎಂಟರ್. ಸೊ ಇವಾಗ ಈ ತರ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ಲೆಂತ್ ಅಲ್ಲಿ, ಟೈಪ್ ಅಲ್ಲಿ ಇಷ್ಟು ಆಪ್ಷನ್ಸ್ ಇದೆ: ಆರ್ಕಿಟೆಕ್ಚರಲ್, ಡೆಸಿಮಲ್, ಇಂಜಿನಿಯರಿಂಗ್, ಫ್ರಾಕ್ಷನಲ್ ಅಂಡ್ ಸೈಂಟಿಫಿಕ್. ಸೊ ನಾವೀಗ ಯೂಶುವಲಿ ಆರ್ಕಿಟೆಕ್ಚರಲ್, ಡೆಸಿಮಲ್ ಅಥವಾ ಇಂಜಿನಿಯರಿಂಗ್ ಯೂಸ್ ಮಾಡ್ತೇವೆ. ಸೊ ಕರೆಂಟ್ಲಿ ನಾನು ಇಂಜಿನಿಯರಿಂಗ್ ಯೂಸ್ ಮಾಡ್ತಾನೆ. ಸೊ ನೆಕ್ಸ್ಟ್ ಇಂಜಿನಿಯರಿಂಗ್ ಅಲ್ಲಿ ಇಲ್ಲಿ ಪ್ರಿಸಿಷನ್ ಬರುತ್ತೆ. ಸೊ ಪ್ರಿಸಿಷನ್ ಏನಂದ್ರೆ ಇಲ್ಲಿ 0 ಫೀಟ್ 0 ಇಂಚ್ ಇದೆ ಅಂಡ್ ಕೆಳಗಡೆ 0 ಫೀಟ್ 0.0 ಇಂಚ್ ಇದೆ. ಸೊ ನಾವು ಇಲ್ಲಿ ಪಾಯಿಂಟ್ ಆದ್ಮೇಲೆ ಎಷ್ಟು ವ್ಯಾಲ್ಯೂ ಕೊಡ್ತೇವೆ ಅದ್ರ ಮೇಲೆ ಇಲ್ಲಿ ನಾವು ಪ್ರಿಸಿಷನ್ ಸೆಲೆಕ್ಟ್ ಮಾಡೋದು. ಸೊ ಕರೆಂಟ್ಲಿ ನಾನೀಗ 0 ಫೀಟ್ 0.0 ಇಂಚ್ ಸೆಲೆಕ್ಟ್ ಮಾಡ್ತಿದ್ದೇನೆ. ಸೊ ಇವಾಗ ನಾವು ಫಾರ್ ಎಕ್ಸಾಂಪಲ್ 1 ಫೀಟ್ ಅಂಡ್ 1.1 ಇಂಚ್ ಅಂತ ತಕೊಳ್ಬಹುದು. ಸೊ ನೆಕ್ಸ್ಟ್ ಇದರಲ್ಲಿ 1 ಫೀಟ್ 1.11 ಇಂಚ್ ಅಂತ ತಕೊಳ್ಬಹುದು. ಸೊ ಅದು ಪ್ರಿಸಿಷನ್. ಸೊ ಇಲ್ಲಿ ಕೆಳಗೆ ಇನ್ಸರ್ಷನ್ ಸ್ಕೇಲ್ ಬಂದ್ರೆ ಇಲ್ಲಿ ಯೂನಿಟ್ ಲೆಸ್ ಇದೆ. ಸೊ ನೋ ಯೂನಿಟ್, ಇಂಚಸ್, ಫೀಟ್ ಅಂಡ್ US ಸರ್ವೆ ಫೀಟ್, ಅದು ಇಂಜಿನಿಯರಿಂಗ್ ಅಂಡ್ ಆರ್ಕಿಟೆಕ್ಚರಲ್ ಅಂಡರ್ ಬರುತ್ತೆ. ನೆಕ್ಸ್ಟ್ ಮೈಲ್ಸ್, ಮಿಲಿಮೀಟರ್ಸ್, ಸೆಂಟಿಮೀಟರ್ಸ್, ಮೀಟರ್ಸ್, ಕಿಲೋಮೀಟರ್ಸ್, ಮಿಲ್ಸ್, ಯಾರ್ಡ್ಸ್, ಅದು ಡೆಸಿಮಲ್ ಅಂಡರ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಆಂಗ್ಸ್ಟ್ರಾಮ್, ನ್ಯಾನೋಮೀಟರ್ಸ್ ಅಂಡ್ ಎಕ್ಸೆಟ್ರಾ ಎಕ್ಸೆಟ್ರಾ ಇದೆಯಲ್ಲ, ಅದು ಫ್ರಾಕ್ಷನಲ್ ಮತ್ತೆ ಸೈಂಟಿಫಿಕ್ ಅಲ್ಲಿ ಬರುತ್ತೆ. ಸೊ ಫ್ರಾಕ್ಷನಲ್ ಅಂಡ್ ಸೈಂಟಿಫಿಕ್ ನಾವು ಯೂಸ್ ಮಾಡಲ್ಲ. ಸೊ ಇಂಜಿನಿಯರಿಂಗ್, ಪ್ರಿಸಿಷನ್ ಅಂಡ್ ಇಲ್ಲಿ ಫಿಟ್ ಅಂಡ್ ಇದು ಇಂಟರ್ನ್ಯಾಷನಲ್. ಸೊ ಈ ಕಡೆ ಬಂದ್ರೆ ಟೈಪ್ ಇದೆ. ಸೊ ಇಲ್ಲಿ ನಾವು ಡಿಗ್ರಿ ಬೇಕಾ ಅಥವಾ ಡಿಗ್ರಿ ಮೈನಸ್ ಅಂಡ್ ಸೆಕೆಂಡ್ಸ್ ಬೇಕಾ ಅಥವಾ ಗ್ರೇಡಿಯನ್ಸ್ ಬೇಕಾ ರೇಡಿಯನ್ಸ್ ಬೇಕಾ ಅಂತ ಸೆಲೆಕ್ಟ್ ಮಾಡೋದು. ಸೊ ಇಲ್ಲಿ ನಾನು ಡೆಸಿಮಲ್ ಡಿಗ್ರೀಸ್ ಇಟ್ಕೊಳ್ತೇನೆ, ನೋ ಚೇಂಜಸ್. ಕೆಳಗಡೆ ಪ್ರಿಸಿಷನ್, ಇಲ್ಲಿ ಕೂಡ ಪ್ರಿಸಿಷನ್ ಸೇಮ್. ಸೊ ಇಲ್ಲಿ 0 ಅಂದ್ರೆ ಫಾರ್ ಎಕ್ಸಾಂಪಲ್ 45 ಡಿಗ್ರಿ ತಗೊಂಡ್ರೆ ಇಲ್ಲಿ 45 ಡಿಗ್ರಿ ಕೊಡ್ಬೋದು. 0.0 ಅನ್ನ ಸೆಲೆಕ್ಟ್ ಮಾಡಿದ್ರೆ 45.5 ಕೊಡ್ಬೋದು. ಸೊ 0.00 ತಗೊಂಡ್ರೆ 45.55 ಅದು ಎಕ್ಸೆಟ್ರಾ ಯಾವ ರೀತಿ ಕೊಡ್ಬೋದು. ಸೊ ಕಂಟ್ಲೆ ನಾನು ಆಫ್ಟರ್ ಪಾಯಿಂಟ್ ಯಾವ ಸೆಲೆಕ್ಟ್ ಮಾಡಲ್ಲ, ಜಸ್ಟ್ 0 ಕೊಡ್ತೇನೆ ಪ್ರಿಸಿಷನ್. ಅಂಡ್ ಇಲ್ಲಿ ಕ್ಲಾಕ್ ವೈಸ್ ಬೇಕಾ ಆಂಟಿ ಕ್ಲಾಕ್ ವೈಸ್ ಬೇಕು. ಸೊ ಇದನ್ನ ನಾನು ಆಂಟಿ ಕ್ಲಾಕ್ ವೈಸ್ ಆಫ್ ಇಟ್ಕೊಳ್ತಾನೆ. ಸೊ ನೆಕ್ಸ್ಟ್ ಓಕೆ. ಸೊ ಗೈಸ್ ನೆಕ್ಸ್ಟ್ ಈ ತರ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ, ಇಲ್ಲಿ ಕೂಡ ಓಕೆ. ಸೊ ಗೈಸ್ ಇವಾಗ ನಮ್ಮ ಯೂನಿಟ್ ಸೆಟಪ್ ಆಯ್ತು. ಸೊ ಇದು ನಾವು ಯಾವ ರೀತಿ ಯೂನಿಟ್ ಸೆಟ್ ಮಾಡಬಹುದು ಆಟೋಕ್ಯಾಡ್ ಅಲ್ಲಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡೈಮೆನ್ಷನ್ ಸ್ಟೈಲ್ ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.